ದಿನಗಳಲ್ಲಿ 12ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಎಡಗೈ ಸಮಾಜದ ಒಂದು ಬೃಹತ್ ಪ್ರತಿಭಟನೆ ಇತ್ತು, ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆ ಮುಖಾಂತರವಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟರೂ ಕೂಡ ಎಚ್ಚೆತ್ತುಕೊಳ್ಳದೇ ಇರತಕ್ಕಂಥ ಸರ್ಕಾರಕ್ಕೆ ನಾವು ಇನ್ನೊಂದು ಬಾರಿ ಇಡೀ ರಾಜ್ಯದಾದ್ಯಂತ ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಮ್ಮ ಮಾದಿಗ ಸಮುದಾಯದ ಎಲ್ಲ ಮುಖಂಡರುಗಳ ಪರವಾಗಿ, ಎಲ್ಲ ಸಂಘಟನೆಗಳ ಪರವಾಗಿ ನಮಗೇನು ಅನ್ಯಾಯ ಆಗತೈತಿ, ಬರ್ತಕ್ಕಂಥ ದಿನಮಾನಗಳಲ್ಲಿ 56,000 ಹುದ್ದೆಗಳಲ್ಲಿ ನಮಗೆ ಒಳ ಮೀಸಲಾತಿ ದೊರಕಿಲ್ಲ. ನಮ್ಮ ಎಡಗೈ ಸಮುದಾಯಕ್ಕೆ ಒಳ ಮೀಸಲಾತಿ ದೊರಕಿಲ್ಲ. ನಿಮಗೆ ಮೀಸಲಾತಿ ಕೊಟ್ಟಿವಿ ಅಂತ ಹೇಳಿ ಏನು ಭರ್ತಿ ಮಾಡ್ಕೊಳ್ತಕ್ಕಂಥ ಪ್ರತಿಯೊಂದೊಂದು ಇಲಾಖೆಯ ಒಂದು ಉದ್ಯೋಗದಲ್ಲಿ ಅನ್ಯಾಯ ಆಗತೈತಿ. ಒಳ ಮೀಸಲಾತಿಯನ್ನು ಒಳಗೊಂಡು 56,000 ಹುದ್ದೆಗಳನ್ನು ತಾವು ಭರ್ತಿ ಮಾಡಿಕೊಳ್ಬೇಕು. ಅದನ್ನು ಭರ್ತಿ ಮಾಡದೆ ಹೋದರೆ ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಏನು ನಮ್ಮ ಮಾದಿಗ ಸಮುದಾಯಕ್ಕೆ ಏನು ಜೀವಹಾನಿ ಆದರೂ ಏನು ತೊಂದರೆ ಇಲ್ಲ. ಸತತ 50 ವರ್ಷಗಳಿಂದ ಮೀಸಲಾತಿಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜೀವಹಾನಿಗಳಾಗ್ಯಾವು. ಇನ್ನು ಮುಂದಾದರೂ ಕೂಡ ಆಗಲಿ, ನಾವು ಈ ಮೀಸಲಾತಿ ಸಿಗೋವರೆಗೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಘನವೆತ್ತ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಈ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎತ್ತೆಚ್ಚಿಕೊಂಡು ನೀವು ಬರ್ತಕ್ಕಂಥ ದಿನಮಾನಗಳಲ್ಲಿ 27ನೇ ತಾರೀಕೇನು ಕ್ಯಾಬಿನೆಟ್ ಐತಿ, ಅದರಲ್ಲಿ ನಮ್ಮ ಬಿಲ್ಲನ್ನು ಪಾಸ್ ಮಾಡಬೇಕು, ನಮ್ಮ ಮೀಸಲಾತಿಯನ್ನು ನಮಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನಾನು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು DSS ಸದಾಶಿವ ಮಾಂಗ್.